ಎಲ್ಲರಿಗೂ ನಮಸ್ಕಾರ. ನಾನು ಸಂತು. ಇವತ್ತು ನಾನಿಲ್ಲಿದ್ದೀನಪ್ಪ ಅಂದರೆ ಕೊಯಂಬತ್ತೂರಲ್ಲಿದ್ದೀನಿ. ಕೊಯಂಬತ್ತೂರಲ್ಲಿ ಏನು ಗುರು ದಬಾಕ್ತಿ ಅಂತ ಕೇಳಿದ್ರೆ ಕೊಯಂಬತ್ತೂರು ಸೀರೀಸ್ ಮಾಡೋಣ ಅಂತ ಬಂದಿರಿ. ಅದರಲ್ಲೂ ಕೂಡ ಒಂದು ಸ್ಪಾಟ್ಗೆ ಬಂದಿದ್ದೀನಿ. ಸ್ಪಾಟ್ ಹೆಸರು ಕೇಳಿದ್ರೆ ತಲತಲಪತಿ ಹೋಟೆಲ್ ಅಂತ. ಹೆಸರು ಮಾತ್ರ ಹೋಟೆಲ್ ಅಲ್ಲ, ಇದೊಂದು ಸ್ಟ್ರೀಟ್ ಫುಡ್ಡು. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರು. ದೊಡ್ಡ ಬೆಂಜು, ಆಡಿ, BMW ಕಾರಲ್ಲಿ ಬಂದು ಟೇಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಹಾಗಾದರೆ ಏನು ಸಿಗುತ್ತೆ ಗುರು ಅಂತ ಕೇಳಿದ್ರೆ ಮೆನ್ಯೂ ಎಲ್ಲ ಡಿಫ್ರೆಂಟ್ ಇದೆ ಗುರು. ಕಬಾಲಿ ದೋಸೆ, ಬಾಹುಬಲಿ ದೋಸೆ, ಬಿಗ್ ಬಾಸ್ ದೋಸೆ ಅಂತ ದೊಡ್ಡ ಮೆನ್ಯೂ ಇದೆ. ಹತ್ತತ್ರ 85 ವೆರೈಟಿ ದೋಸೆ ಐಟಮ್ನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರೋ ಜಾಗ, ಜೊತೆಗೆ ಹೈಪ್ ಆಗಿರುವಂಥ ಜಾಗ. ಇಲ್ಲಿ ಮೇನ್ ಆಗಿ ನಾವು ಟ್ರೈ ಮಾಡಕ್ಕೆ ಬಂದಿರೋದು ಅವರ ಕರಿ ದೋಸೆ ಮತ್ತು ಡಿಫ್ರೆಂಟ್ ನೇಮಲ್ಲಿರುವಂಥ ದೋಸೆನ ಕೇಳ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ ಬಂದಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಟೈಮಿಂಗ್ಸ್ ಬಗ್ಗೆ ಹೇಳಲಿಲ್ಲ. ಸಂಜೆ 6 ಗಂಟೆಗೆ ಶುರು ಆದರೆ ನೈಟ್ 11 ಗಂಟೆವರೆಗೂ ರನ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಬನ್ನಿ ಹೋಗಿ ಡಿಫ್ರೆಂಟು ಸಿನಿಮಾ ಹೆಸರಲ್ಲಿರುವಂಥ ದೋಸೆಗಳನ್ನ ಟ್ರೈ ಮಾಡೋಣ. ನಾನು ಬಂದಿದ್ದು ಒಂದು 8-8:30 ಟೈಮು. ಈಗ ಟೈಮು ಒಂದು 10 ಗಂಟೆ ಆದರೂ ಕ್ರೌಡ್ ಸಿಕ್ಕಾಪಟ್ಟೆ ಇದ್ದಾರೆ. ತಲಪತಿ ಶಾಪ್. ಬನ್ನಿ ಕೇಳೋಣ ಏನೇನಿದೆ, ಕೇಳಿ ತಿಳ್ಕೊಂಡು ಟೇಸ್ಟ್ ಮಾಡೋಣ. ಅಣ್ಣ என்னென்ன கிடைக்கும்? மெனு இருக்கா? ಓಕೆ. ನಾನ್ ವೆಜ್ಜಾ? ಓ, ಇಲ್ಲಿ ನೋಡಿ ನಾನ್ ವೆಜ್ ಮೆನ್ಯೂ ನೋಡಿ. ಬಿಗ್ ಬಾಸ್ ದೋಸೆ, ಕಬಾಲಿ ದೋಸೆ, ಕಬಾಲಿ 2 ದೋಸೆ, ಜಲ್ಲಿಕಟ್ಟು ದೋಸೆ, ಬಾಹುಬಲಿ ದೋಸೆ ಅಂತ ಒಂದು ದೊಡ್ಡ ಮೆನ್ಯೂ ಇದೆ. ಹತ್ತತ್ರ 80 ಐಟಮ್ಮು ಸರ್ವ್ ಮಾಡ್ಕೊಂಬರ್ತಾರೆ, ವೆಜ್ಜು ನಾನ್ ವೆಜ್ಜು. ನಾವಿದರಲ್ಲಿ ಎದನ್ನೆಲ್ಲ ಇರ್ಕಣ? ಬಿಗ್ ಬಾಸ್, ಕಬಾಲಿ, ಬಾಹುಬಲಿ. பிக் பாஸ் இருக்கா? எது எந்த மாதிரி? அது லெக் பீஸ் வருமா? அது கொடுத்துருங்க. ಓಕೆ, ನಂಡು ಚಿಕನ್. ಓಕೆ, 2 ಗ್ರೇವಿ ಕೊಟ್ಟಿದ್ದಾರೆ. ಚಿಕನ್ ಆಲ್ರೆಡಿ ಲೆಗ್ ಪೀಸ್ ಹಾಕಿದ್ದಾರೆ, ಅದು ಬೇರೆ ಇದು ಬೇರೆ. ನಂಡು ಗ್ರೇವಿ ಕೊಟ್ಟಿದ್ದಾರೆ ಮತ್ತು ನಂಡಿ ಏಡಿ ಗ್ರೇವಿ ಕೊಟ್ಟಿದ್ದಾರೆ, ಜೊತೆಗೆ ಚಿಕನ್ ಒಂದು ಗ್ರೇವಿ ಕೊಟ್ಟಿದ್ದಾರೆ. ಈ ಕಡೆ ಸೈಡಲ್ಲಿ ಚಟ್ನಿ ಕೊಟ್ಟಿದ್ದಾರೆ. ದೋಸೆ ಎಲ್ಲ ಅದು ಇದಾಕಿರೋದ್ರಿಂದ, ಮೊಟ್ಟೆ ಹಾಕಿ ಮತ್ತು ಗ್ರೇವಿ ಹಾಕಿರೋದ್ರಿಂದ ಗರಿನೆಸ್ ಬರೋಲ್ಲ, ಫುಲ್ಲು ಸಾಫ್ಟ್ ಆಗಿರುತ್ತೆ. ಲೆಗ್ ಪೀಸು ದೊಡ್ಡ ಗೈಂಟ್ ಲೆಗ್ ಪೀಸ್ ಕೊಟ್ಟಿರ್ತಾರೆ. ನೋಡಬೇಕಾದ್ರೆ ಅಷ್ಟು ಸಖತ್ತಾಗಿದೆ. ಸುಡ್ತಾ ಇದೆ, ಬಿಸಿ ಬಿಸಿ. ಸ್ವಲ್ಪ ಹಂಗೆ ಪೀಸ್ನ ಬ್ರೇಕ್ ಮಾಡಿಕೊಂಡು, ಸ್ವಲ್ಪ ಹಂಗೆ ದೋಸೆ ತೊಗೊಂಡು ನೋಡ್ಬೇಕಾದ್ರೆ ಅಷ್ಟು ಸಖತ್ತಾಗಿದೆ. ತಿನ್ನೋಣ. ಮಜಾ ಇದೆ. ಬೂಸ್ಟು, ಮಸಾಲ ಬೂಸ್ಟ್ ಅಂತ ಹೇಳ್ಬೋದು. ಬಾಯಿಗಿಟ್ಟ ತಕ್ಷಣ ಹೆವಿ ಮಸಾಲ ಹಂಗೆ ಓಪನ್ ಅಪ್ ಆಗುತ್ತೆ. ಆ ಚಿಕನ್ ಫ್ಲೇವರು ದೋಸೆ ಜೊತೆಗೆ ಎನನ್ಸ್ ಆಗುತ್ತೆ. ಜೊತೆಗೆ ಆ ಮೊಟ್ಟೆ ಕೂಡ ಮಿಡ್ ಸಿಗ್ತಾ ಇರುತ್ತೆ. ತಿನ್ಬೇಕಾದ್ರೆ ಒಂದೊಳ್ಳೆ ಸಖತ್ತಾಗಿದೆ. ನಾರ್ಮಲಾಗಿ ದೋಸೆ ತಿನ್ನೋದಕ್ಕಿಂತ ಈ ಥರ ಮೊಟ್ಟೆ ಚಿಕನ್ ದೋಸೆ, ಸಮ್ ಡಿಫ್ರೆಂಟು ಮೊಟ್ಟೆ ಹಾಕಿರೋದು, ಚಿಕನ್ ಹಾಕಿರೋ ದೋಸೆ ತಿಂದರೆ ಅದು ಫ್ಲೇವರೇ ಮಜಾ ಇರುತ್ತೆ. ಅದ್ಭುತವಾಗಿರುತ್ತೆ, ನಿಜ ಚೆನ್ನಾಗಿದೆ. ಹೆವಿ ಮಸಾಲ ಸ್ವಲ್ಪ. ಒಂದು ದೋಸೆನೇ ಏನು ಮಾಡ್ತಾರೆ, ಮಟಾಶ್ ಮಾಡಿಬಿಡುತ್ತೆ. ಆ ರೇಂಜ್ಗೆ ಸ್ಟಫ್ ಇದೆ ಅಂತಲೇ ಹೇಳ್ಬೋದು. ಹೆವಿ ಸ್ಟಫ್ ಹಾಕ್ಬಿಟ್ಟು ಕೊಡ್ತಾರೆ. ಹೌದಾ, ಟೇಸ್ಟ್ ವೈಸ್ ಅಂತೂ ಸಕ್ಕತ್ತಾಗಿದೆ. ಬಟ್ 2-3 ತಿನ್ನೋಕ್ಕಾಗಲ್ಲ, ಯಾಕಂದರೆ ಅಷ್ಟು ಮಸಾಲ ಗ್ರೇವಿ ಅದರಿಂದ ಮರ್ಜ್ ಮಾಡಿಬಿಡುತ್ತೆ. ತಿನ್ನೋರಿಗೆ ಒಂದು ಸಫಿಷಿಯೆಂಟ್ ಆಗಿರುತ್ತೆ. ಎಕ್ಸ್ಟ್ರಾ ತಿನ್ನೋರಿಗೆ 2-3. ಬಟ್ ಟೇಸ್ಟ್ ವೈಸು ನಿಜ ಚೆನ್ನಾಗಿದೆ. ನಾನು ಮೊದಲೇ ಹೇಳಿದ್ನಲ್ಲ, ದೊಡ್ಡ ಕಾರಲ್ಲಿ ಬಂದು ಇಳಿದು ಟೇಸ್ಟ್ ಮಾಡ್ಕೊಂಡು ಹೋಗ್ತಾರಂತ. ಈ ಒಂದು ಟೇಸ್ಟ್ಗೆ ಅನಿಸುತ್ತೆ ಅವರೆಲ್ಲ ಬರೋದು. ನೆಕ್ಸ್ಟ್ ಐಟಮು ಪರೋಟ ಸಿಗಲಿಲ್ಲ. ಕೊತ್ತು ಪರೋಟ, ಕೊತ್ತು ಚಪಾತಿಯಲ್ಲಿ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ಸ್ಟಫು ಸಿಕ್ಕಾಬಟ್ಟೆ ಹಾಕಿದ್ದಾರೆ. ನೋಡಬೇಕಾದ್ರೆ ಗೊತ್ತಾಗ್ತಿತ್ತು. ಮೇಲ್ಗಡೆ ಮಸಾಲ ಹಾಕ್ಬಿಟ್ಟು ಕೊಡ್ತಾಯಿದ್ರು. ಚಪಾತಿಗೆ 2 ಕಡೆ ಮೊಟ್ಟೆ ಬೇಸಿರುತ್ತೆ, ಮಿಡ್ಡಲ್ಲಿ ಚಪಾತಿ ಇರುತ್ತೆ. ಅದಾದಮೇಲೆ ಅದ್ರ ಮೇಲೆ ಸ್ಟಫ್ ಹಾಕ್ಬಿಟ್ಟು ಕೊಡ್ತಾರೆ. ಹೆವಿ ಸ್ಟಫು, 1-1.5 ಇಂಚ್ ಮೇಲಿರುತ್ತೆ ಸ್ಟಫು. ಅದ್ರ ಮೇಲೆ ಮತ್ತೆ ಮಸಾಲ ಹಾಕ್ಬಿಟ್ಟು ಕೊಡ್ತಾರೆ. ತಿನ್ನೋಣ. ಟೊಮೊಟೊ ಬೇಸ್, ಆ ಟೊಮೊಟೊ ಗ್ರೇವಿ ಫ್ಲೇವರು ಮಕ್ಕಳಿಯುತ್ತೆ. ಸ್ವಲ್ಪ ಗ್ರೇವಿ ಜೊತೆ ಟ್ರೈ ಮಾಡೋಣ. ಚಿಕನ್ ಗ್ರೇವಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಪರೋಟ ತಿಂದ್ರೆ ಮಜಾ. ಲಾಸ್ಟ್ ಟೈಮ್ ಒಂದು ದೋಸೆ ಟ್ರೈ ಮಾಡಿದ್ದೆ, ಅದು ಕೂಡ ಮಜಾ ಆಯಿತು. ಬಟ್ ಇದರಲ್ಲಿ ಗೋಧಿ ಹಿಟ್ಟು, ಆ ಚಪಾತಿ ಮಾಡಿರ್ತಾರಲ್ಲ, ಆ ಗೋಧಿ ಹಿಟ್ಟು ಫ್ಲೇವರ್ ಲೈಟಾಗಿ ಗೊತ್ತಾಗುತ್ತೆ. ಮೊಟ್ಟೆ ಮರ್ಜ್ ಮಾಡಿದ್ರು ಕೂಡ, ಚಿಕನ್ ಮರ್ಜ್ ಮಾಡಿದ್ರು ಕೂಡ ಇದ್ರ ಫ್ಲೇವರು, ಟೊಮೊಟೊ ಫ್ಲೇವರು ಮತ್ತು ಆ ಚಪಾತಿ ಫ್ಲೇವರು ಮಕ್ಕಳಿಯುತ್ತೆ. ಓಕೆ, ಟ್ರೈ ಮಾಡ್ಬೋದು. ಬಟ್ ಮೇನು ನೀವು ಬಂದರೆ ಅವ್ರು ಬಾಹುಬಲಿ ದೋಸೆ, ಬಿಗ್ ಬಾಸ್ ದೋಸೆ, ಕಬಾಲಿ ದೋಸೆ ಆ ಥರ ಬಿಟ್ಟು ಟ್ರೈ ಮಾಡಿ, ಇದು ಚೆನ್ನಾಗಿರುತ್ತೆ. ಬಿಟ್ಟರೆ ಪರೋಟ
ಕೊತ್ತು ಪರೋಟ ಸಿಗುತ್ತೆ, ಅದು ಕೂಡ ಮಜಾ ಇರುತ್ತೆ. ನೀವು ಚಪಾತಿ ಅಷ್ಟೊಂದು ಸ್ಯಾಟಿಸ್ಫೈಡ್ ಇಲ್ಲ. ಸೊ ಇನ್ನೂ ಸುಮಾರು ಐಟಮ್ ಸಿಗುತ್ತೆ, ಹತ್ತಿರ 80ಕ್ಕಿಂತ ಜಾಸ್ತಿ ಐಟಮ್ಗಳು ಸಿಗುತ್ತೆ, ವೆಜ್ಜು ನಾನ್ ವೆಜ್ಜು. ಟ್ರೈ ಮಾಡ್ಬೋದು. ಈ ಜಾಗ ಬಂದು ಕೊಯಮತ್ತೂರಿನ ಲಕ್ಷ್ಮೀ ವಿಲ್ ಅನ್ನೋ ಒಂದು ಜಾಗದಲ್ಲಿ ಬರುತ್ತೆ. ನೀವು ಗೂಗಲಲ್ಲಿ ಚೆಕ್ ಮಾಡ್ಬೋದು, ತಲತಲಪತಿ ಶಾಪ್ ಅಂತ ಹಾಕಿದ್ರೆ ಇದ್ರ ಲೊಕೇಶನ್ ಸಿಗುತ್ತೆ. ಸಾಲ್ಕು ಒಂದು 3-4 ಅಂಗಡಿ ಇದೆ, ಯಾವ ಅಂಗಡಿ ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು. ಬಟ್ ಈ ಅಂಗಡಿ ಸ್ಟಾರ್ಟಿಂಗ್ ಇರೋ ಅಂಗಡಿ 18 ವರ್ಷ ಆಗಿದೆ, ಸಿಕ್ಕಾಪಟ್ಟೆ ಓಲ್ಡ್ ಅಂಗಡಿ. ಇದಕ್ಕಂತಾನೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ನ ಹೇಳಿದ್ನಲ್ಲ, ದೊಡ್ಡ ದೊಡ್ಡ ಕಾರಲ್ಲಿ ಬಂದು ಟ್ರೈ ಮಾಡ್ಕೊಂಡು ಹೋಗ್ತಾರೆ. ಸೊ ನೀವೇನೋ ನೆಕ್ಸ್ಟ್ ಟೈಮ್ ಕೊಯಮತ್ತೂರು ಕಡೆ ಬಂದರೆ ಈ ಥರ ಒಂದು ಡಿಫ್ರೆಂಟ್ ಆಗಿರುವಂಥ 88 ವೆರೈಟಿ, ನಮ್ಮ ಕಡೆ 99 ಅಂತಾರೆ, ಇಲ್ಲಿ 88 ವೆರೈಟಿ ದೋಸೆನ ಟ್ರೈ ಮಾಡ್ಕೊಂಡು ಹೋಗ್ಬೋದು. ಟ್ರೈ ಮಾಡಿದರೆ ಟೇಸ್ಟ್ ಹೆಂಗಿತ್ತು ಅನ್ನೋ ಕಡೆ ಕಮೆಂಟ್ ತಿಳಿಸಿ. ಈ ಥರ ಏನಾದರೂ ಯೂನಿಕ್ ಆಗಿರೋಂಥ ಕಡೆ ನಿಮ್ಗೆ ಗೊತ್ತಿದ್ರೆ ಅದನ್ನು ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ಕೊತೀನಿ. ಇನ್ನೊಂದು ಇದೇ ಥರ ಡಿಫ್ರೆಂಟ್ ಆಗಿರೋಂಥ ಕಂಟೆಂಟ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.